ಗೌರಿಬಿದನೂರಿನಲ್ಲಿ ಬೈಪಾಸ್ ಗಣೇಶೋತ್ಸವದ ಶೋಭಾಯಾತ್ರೆ ಕಣ್ತುಂಬಿಕೊಳ್ಳಲು ಮಂಚೇನಹಳ್ಳಿಯಿಂದ ಗೌರಿಬಿದನೂರಿಗೆ ತೆರಳುತ್ತಿದ್ದ ಕಾರು ವಡ್ಡರ ಬಂಡೆ ಕ್ರಾಸ್ ಬಳಿ ನೀಲಗಿರಿ ಮರಕ್ಕೆ ಡಿಕ್ಕಿ ಹೊಡೆದಿದೆ. ಡಿಕ್ಕಿಯ ರಭಸಕ್ಕೆ ಇಬ್ಬರು ಸ್ಥಳದಲ್ಲೇ ಸಾವನ್ನಪ್ಪಿದರೆ ಓರ್ವ ಗಂಭೀರ ಗಾಯಗೊಂಡಿರುವ ಹೃದಯ ವಿದ್ರಾವಕ ಘಟನೆ ನಡೆದಿದೆ. ಕಾರಿನಲ್ಲಿ ಇದ್ದ ಗೌರಿಬಿದನೂರು ಗೆದರೆ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಎಫ್ಡಿಎ ಆಗಿ ಕಾರ್ಯನಿರ್ವಹಿಸುತ್ತಿದ್ದ 42 ವರ್ಷದ ಶಶಿ, ದಂಡಿಗಾನಹಳ್ಳಿಯ ಮೆಕ್ಯಾನಿಕ್ 28 ವರ್ಷದ ಮುನಿರಾಜು ಮೃತ ದುರ್ದೈವಿಗಳಾಗಿದ್ದಾರೆ. ಮತ್ತೋರ್ವ 40 ವರ್ಷದ ರಮೇಶ್ ಎಂಬುವರಿಗೆ ಕಣ್ಣಿಗೆ ಮತ್ತು ತಲೆಗೆ ತೀವ್ರವಾಗಿ ಗಾಯಗೊಂಡಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನಿಸಲಾಗಿದೆ. ನನ್ನ ಫ್ರೆಂಡ್ ಶಶಿ ಅಂತ ಅವರ ಗಣೇಶ ನೋಡಕ್ಕೆ ಹೋಗಿ ಅಪಘಾತ ಆಗಿದೆ. ಅವರಿಂದ ಆಕ್ಸಿಡೆಂಟ್ ಆಗಿ ಇಬ್ಬರು ಹೋಗವ್ರೆ. ಒಬ್ಬರು ಹಾಸ್ಪಿಟ್ಲಿಗೆ ಹೋಗವನೆ, ಒಬ್ಬರು ಬಂದು ಶಶಿ, ಇನ್ನೊಬ್ಬರು ಬಂದು ಚಂದ್ರ, ಇನ್ನೊಬ್ಬರು ಬಂದು ರಮೇಶ. ಇದ್ರಾಗೈತೆ ಗಣೇಶ ನೋಡಕ್ಕೆ ಹೋಗಿ ಇದು ಅಪಘಾತ ಆಗಿದೆ. ಒಟ್ನಲ್ಲಿ ಒಂದೆಡೆ ಅದ್ದೂರಿಯಾಗಿ ಬೈಪಾಸ್ ಗಣೇಶೋತ್ಸವದ ಶೋಭಾಯಾತ್ರೆ ನಡೆಯುತ್ತಿದ್ದರೆ ಅದನ್ನು ಕಣ್ತುಂಬಿಕೊಳ್ಳಲು ತೆರಳುತ್ತಿದ್ದವರು ಸಾವಿನ ಮನೆ ಸೇರಿದ್ದು ಮಾತ್ರ ದುರಂತವೇ ಸರಿ. ನಾಸೀರ್, MMTV ನ್ಯೂಸ್, ಮಂಚೇನಹಳ್ಳಿ.